ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ನಡೆದಿರ್ತಕ್ಕಂಥ SSLC ಪರೀಕ್ಷೆ 2 ವಿಜ್ಞಾನ ವಿಷಯದ ಕೀ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ 1. ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ರು ಆಪ್ಷನ್ ಎ ವಿದ್ಯುತ್ ಪ್ರವಾಹ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಎರಡನೇ ಪ್ರಶ್ನೆ, 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಿದಾಗ ಆ ಬಲ್ಬ್ನಲ್ಲಿ 0.75 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಬಲ್ಬ್ನ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿದು ಕೇಳಿದರೆ ಆಪ್ಷನ್ ಸಿ 165 ವ್ಯಾಟ್ ಅನ್ನೋದು ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ವಾಹಕ ಸುರುಳಿಯಲ್ಲಿನ ಸುತ್ತುಗಳ ಸಂಖ್ಯೆಯನ್ನು 10 ಪಟ್ಟು ಹೆಚ್ಚಿಸಿದರೆ ಉತ್ಪತ್ತಿಯಾಗುವ ಕಾಂತಕ್ಷೇತ್ರದ ಹೆಚ್ಚಾಗುವ ಪ್ರಮಾಣ ಕೇಳಿದ್ರು 10 ಪಟ್ಟು ಅನ್ನೋದು. ಸೊ ಬಿ 10 ಪಟ್ಟು ಇಸ್ ದ ರೈಟ್ ಆನ್ಸರ್. 1 ಮಾರ್ಕ್ ಕ್ವಶನ್. ವಿದ್ಯುತ್ ಮಂಡಲದಲ್ಲಿ ಕೆಳಗಿನ ಘಟಕಗಳ ಸಂಕೇತಗಳನ್ನು ಬರೀಬೇಕು. ಸೊ ಇದು ವಿದ್ಯುತ್ ಕೋಶ ಇದೆ. ನೆಕ್ಸ್ಟ್ ಇರೋದು ಇದು ರಿಯೋಸ್ಟಾಟ್ ಅಂತಕ್ಕಂಥದ್ದು ಅಥವಾ ಪರಿವರ್ತಿಸಬಹುದಾದ ರೋಧ ಅನ್ನೋದು ನೀವು ಬರಿಬೇಕಿತ್ತು. 5ನೇ ಪ್ರಶ್ನೆ, ಎ, ಬಿ ಮತ್ತು ಸಿ ಗಾಜಿನ ಪಟ್ಟಕಗಳನ್ನು ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಿದ್ದಾರೆ. ಎ ಪಟ್ಟಕದ ಮೂಲಕ ಬೆಳಕಿನ ಕಿರಣಗಳನ್ನು ಹಾಯಿಸಿದಾಗ ಪರದೆಯ ಮೇಲೆ ಬೆಳಕಿನ ಕಿರಣ ಉಂಟಾಗುವುದೇ ಕಾರಣ ಕೊಡಿ ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಹೌದು, ಪರದೆಯ ಮೇಲೆ ಬೆಳಕಿನ ರೋಹಿತವನ್ನು ಉಂಟು ಮಾಡ್ತದೆ. ಅದು ಹೆಂಗಪ್ಪ ಅಂತಂದರೆ ಪಟ್ಟಕ ಎಯು ಬಿಳಿ ಬೆಳಕನ್ನು 7 ಬಣ್ಣಗಳಾಗಿ ವಿಭಜಿಸ್ತದೆ. ಪಟ್ಟಕ ಬಿಯು 7 ಬಣ್ಣಗಳನ್ನು ಪುನರ್ ಸಂಯೋಜನೆ ಮಾಡಿ ಬಿಳಿ ಬೆಳಕನ್ನಾಗಿ ಪರಿವರ್ತಿಸ್ತದೆ. ಹಾಗೂ ಪಟ್ಟಕ ಸಿ ಈ ಬಿಳಿ ಬೆಳಕನ್ನು 7 ಬಣ್ಣಗಳಾಗಿ ವಿಭಜಿಸ್ತದೆ. ಸೊ ಪರದೆಯ ಮೇಲೆ ಬೆಳಕಿನ ರೋಹಿತವನ್ನು ಕಾಣ್ತೀವಿ. 2 ಮಾರ್ಕ್ಸ್ ಕ್ವಶನ್. ಬೆಳಕಿನ ವಕ್ರೀಭವನದ ನಿಯಮಗಳನ್ನ ಕೇಳಿದರು. ಸೊ ಫಸ್ಟ್ ಒನ್, ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಮೂಲಕ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿ ಇರ್ತದೆ. ಎರಡನೇ ನಿಯಮ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತದೆ. ಇದು ವಕ್ರೀಭವನದ ನಿಯಮಗಳು. ಓಕೆನಾ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದು ಕೇಳಿದರು, ಗೃಹ ವಿದ್ಯುತ್ ಮಂಡಲಗಳಲ್ಲಿ ಉಂಟಾಗುವ ಓವರ್ಲೋಡನ್ನು ತಪ್ಪಿಸಲಿಕ್ಕೆ ಯಾವ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು? ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸೋದು ಅಗತ್ಯವಾಗಿದೆ ಏಕೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನೀವು ಏನು ಉತ್ತರ ಬರಬೇಕಂದ್ರೆ ಈ ಓವರ್ಲೋಡನ್ನು ತಪ್ಪಿಸಲಿಕ್ಕೆ ಇರತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳು ತಂತಿಗಳ ಮೇಲೆ ಅವಾಹಕ ಹೊದಿಕೆ ಇರುವ ಹಾನಿಗೊಳಗಾಗಿರುವಂಥ ದೋಷಗಳು, ವಿದ್ಯುತ್ ಉಪಕರಣಗಳನ್ನು ಇರಬಾರ್ದು, ಹಲವು ವಿದ್ಯುತ್ ಉಪಕರಣಗಳ ಒಂದೇ ಸಾಕೆಟ್ಗೆ ಜೋಡಿಸಬಾರ್ದು, ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಾರದಂತೆ ನೋಡಿಕೊಳ್ಳಬೇಕು. ಇಲ್ಲಿ ಈ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸೋದು ಅಗತ್ಯ. ಏಕೆಂದರೆ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳಿಗೆ ಜೋಡಿಸಲಾಗಿರುವ ಭೂ ಸಂಪರ್ಕ ತಂತಿಯು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡ್ತದೆ ಅನ್ನೋದು ರೈಟ್ ಆನ್ಸರ್. ಆಮೇಲೆ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರ ಭೂಮಿಯ ವಿಭವಾಂತರಕ್ಕೆ ಸಮನಾಗಿರ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ಆಘಾತವಾಗುವುದಿಲ್ಲ ಅಂತ ಪ್ರಶ್ನೆ ಉತ್ತರ ಇತ್ತು. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಈ ಚಿತ್ರದ ಮೇಲೆ ಇದೆ. ಎಸ್, ಇಲ್ಲಿ ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬರೀಬೇಕು. ಆಮೇಲೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾಗುವ ನಿಯಮವನ್ನು ನಿರೂಪಿಸಬೇಕು. ಸೊ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರ ಬರೀಬೇಕಂತಂದರೆ ನೇರ ವಾಹಕದಲ್ಲಿ ವಿದ್ಯುತ್ ಎಕ್ಸ್ ತುದಿಯ ಕಡೆಗೆ ಹರಿತದೆ. ಆಮೇಲೆ ನೇರ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಕೆಳಗಿನಿಂದ ಮೇಲಕ್ಕೆ ಹರಿತದೆ. ಇಲ್ಲಿ ಬಲಗೈ ಹೆಬ್ಬೆರಳು ನಿಯಮ ಹೇಳ್ತದೆ, ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಿದ್ಯುತ್ ವಾಹಕವನ್ನು ಹಿಡಿದಿರುವಿರಿ ಎಂದು ಭಾವಿಸಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಕಾಂತಕ್ಷೇತ್ರ ಕಾಂತೀಯ ಬಲರೇಖೆಗಳ ದಿಕ್ಕನ್ನು, ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳು ಸುತ್ತಿಕೊಂಡಿರ್ತವೆ ಅಂತ ಬರೆದ್ರೆ ಸಾಕು. 3 ಮಾರ್ಕ್ಸ್ ಕ್ವಶನಲ್ಲಿ ಒಂದು ಲೆಕ್ಕ ಇದೆ. ಏನಪ್ಪ ಅಂದ್ರೆ 5 ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು 20 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 30 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲಿಕ್ಕೆ ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಬೇಕು? ಉಂಟಾದ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಬೇಕು. ಸೊ ಏನೆಲ್ಲ ಕೊಟ್ಟಿದ್ದಾರೆ? ಗಾತ್ರ ಅಂದರೆ H + 5 ಸೆಂಟಿಮೀಟರ್, ದೂರ U - 30 ಸೆಂಟಿಮೀಟರ್, ಸಂಗಮ ದೂರ F - 20 ಸೆಂಟಿಮೀಟರ್. ಆಮೇಲೆ ಬಿಂಬದ ದೂರ, ಪ್ರತಿಬಿಂಬದ ದೂರ ಮತ್ತು ಪ್ರತಿಬಿಂಬದ ಗಾತ್ರ H' ಅನ್ನು ಕಂಡುಹಿಡಬೇಕು. ಸೊ ಆವಾಗ ಸಿಂಪಲ್ ಆಗಿರ್ತಕ್ಕಂಥದ್ದು V ಅಂದರೆ ಪ್ರತಿಬಿಂಬದ ದೂರ -60 ಸೆಂಟಿಮೀಟರ್ ಬರಬೇಕಾಗಿತ್ತು. ಬಟ್ ಅದರದ್ದು ಪ್ರತಿಬಿಂಬದ ಗಾತ್ರ ಅಂತಕ್ಕಂಥದ್ದು ಎಷ್ಟು ಬರಬೇಕು? -10 ಸೆಂಟಿಮೀಟರ್ ಎತ್ತರ ಅನ್ನೋದನ್ನು ನೀವೇನು ಮಾಡಬೇಕಿತ್ತು? ಬರಿಬೇಕಿತ್ತು. ಆಮೇಲೆ ಪ್ರತಿಬಿಂಬ ತಲೆ ಕೆಳಗಾಗಿದೆ ಮತ್ತು ದೊಡ್ಡದಾಗಿದೆ ಅನ್ನೋದನ್ನು ಇದರ ಉತ್ತರ ಕರೆಕ್ಟ್ ಆಗ್ತದೆ. ಇನ್ನು
ಪಿನ ಮಸೂರ ಇದೆ. F1 ಮತ್ತು 2F1ಗಳ ಮಧ್ಯೆ ಇಟ್ಟಾಗ ರೇಖಾಚಿತ್ರವನ್ನು ಬರೀಬೇಕಿತ್ತು. ಸೊ ಓಕೆನಾ, ಅದೇನಿದೆ F1 ಇದೆ, ಆಮೇಲೆ 2F1ಗಳ ಮಧ್ಯೆ ಇಟ್ಟಿದ್ದೀವಿ. ಸೊ ಅದರಲ್ಲಿ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಸ್ಥಾನ 2F2ಗಿಂತ ದೂರ ಅಂತ ಬರೆದ್ರೆ 3 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. 10ನೇ ಪ್ರಶ್ನೆ, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ದಂಡಕಾಂತವೊಂದರ ಸುತ್ತ ಉಂಟಾಗುವ ಕಾಂತೀಯ ಬಲ ರೇಖೆಗಳನ್ನು ಹೇಗೆ ಗುರುತಿಸ್ತೀರಿ? 2 ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ, ಏಕೆ? ಇಲ್ಲಿ ಬಿಳಿ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ ಅದರ ಸುತ್ತಲಿನ ಸೇಮಾರೇಖೆಯನ್ನು ಗುರುತು ಮಾಡಬೇಕು. ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ನೀಡಿ ಅದರ ದಕ್ಷಿಣ ಧ್ರುವವು ದಂಡಕಾಂತದ ಉತ್ತರ ಧ್ರುವದ ಕಡೆಗೆ ತಿರುಗ್ತದೆ. ದಿಕ್ಸೂಚಿಯ ಉತ್ತರ ಧ್ರುವ ದಂಡಕಾಂತದ ಉತ್ತರ ಧ್ರುವದಿಂದ ದೂರಕ್ಕೆ ನಿರ್ದೇಶಿತವಾಗ್ತದೆ. ಈ ದಿಕ್ಸೂಚಿಯ ಎರಡೂ ತುದಿಗಳ ಸ್ಥಾನವನ್ನು ಗುರುತು ಮಾಡಿರಿ. ದಿಕ್ಸೂಚಿಯ ಉತ್ತರ ಧ್ರುವ ಮೊದಲು ಕ್ರಮಿಸಿದ್ದ ಸ್ಥಾನವನ್ನು ದಕ್ಷಿಣ ಧ್ರುವ ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಿ. ಅದೇ ರೀತಿಯ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೆ ಹಂತ ಹಂತವಾಗಿ ಚಲಿಸುವುದನ್ನು ಮುಂದುವರಿಸಿ. ಆಮೇಲೆ ಗುರುತು ಮಾಡಿದ ಬಿಂದುಗಳನ್ನು ಒಂದು ನಯವಾದ ವಕ್ರರೇಖೆಯಿಂದ ಸೇರಿಸಿ ಅದು ಕಾಂತೀಯ ಬಲರೇಖೆಯನ್ನು ಪ್ರತಿನಿಧಿಸ್ತದೆ. ಇನ್ನು ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ, ಏಕೆಂದರೆ ಛೇದಿಸೋ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ. ಆದ್ದರಿಂದ ಇದು ಸಾಧ್ಯವಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು 4 ಮಾರ್ಕ್ಸ್ ಕ್ವಶನಲ್ಲಿ ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವ ವಿದ್ಯಮಾನ, ಆಮೇಲೆ ನಕ್ಷತ್ರಗಳು ಏಕೆ ಮಿನುಗ್ತವೆ, ಇಲ್ಲಿ ಸಮೀಪ ದೃಷ್ಟಿ ದೋಷ ಕೇಳಿದರು, ಅದಕ್ಕೆ ಕಾರಣ ಕೇಳಿದರೆ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ, ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣಿನಲ್ಲಿ ಉಂಟಾಗುವ ಬದಲಾವಣೆಗಳನ್ನು 4 ಮಾರ್ಕ್ಸಿಗೆ ಕೇಳಿದರು. ಸೊ ಅದು ಕೂಡ ಇಲ್ಲಿ ಉತ್ತರ ಇದೆ. ಇದು ಕಾಮನ ಬಿಲ್ಲು ಉಂಟಾಗುವಿಕೆ ವಿಧಾನ ಇದೆ, ಇದು ನಕ್ಷತ್ರಗಳ ಮಿನುಗುವಿಕೆ ಕಾರಣ ಅಂತಕ್ಕದ್ದನ್ನು ಕೊಟ್ಟಿದ್ದರು, ಅದನ್ನು ಇದೇ ಥರ ಬರಿಬೇಕಿತ್ತು. ಆಮೇಲೆ ಸಮೀಪ ದೃಷ್ಟಿ ಅಂದರೆ ಏನು, ಸಮೀಪ ದೃಷ್ಟಿಯ ಕಾರಣಗಳಿದ್ದಾವೆ ಪ್ರಶ್ನೆ. ಲಾಸ್ಟ್ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದ್ರೇನು, ಆಮೇಲೆ ದೂರದ ವಸ್ತುಗಳನ್ನು ನೋಡುವಾಗ ನಮ್ಮ ಕಣ್ಣಿನಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಉತ್ತರ ಇತ್ತು, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ವಿದ್ಯುತ್ ಶಕ್ತಿ ಪಾಠದಲ್ಲಿ 5 ಮಾರ್ಕ್ಸ್ಗೆ ಕೇಳಿದರೆ ವಿಭವಾಂತರ ಅಂದರೆ ಏನು, ಗೃಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪರಿಣಾಮಗಳನ್ನು ಕೇಳಿದ್ದಾರೆ, ಓಕೆನಾ. ಅಥವಾ ಓಮ್ನ ನಿಯಮ ಕೇಳಿದ್ದಾರೆ. ಒಂದು ವಾಹಕದ ವಿದ್ಯುತ್ ರೋಧ ಅಂದರೆ ಏನು, ಆಮೇಲೆ ರೋಧ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅಂತ ಕೇಳಿದರು. ಇಟ್ಸ್ ವೆರಿ ಸಿಂಪಲ್, ಇದು ವಿಭವಾಂತರದ ಡೆಫಿನೇಷನು ಸೂತ್ರ ಬರೀಬೇಕು. ಆಮೇಲೆ ಸಮಾಂತರ ಮಂಡಲದಲ್ಲಿ ಯಾಕೆ ಜೋಡಿಸಬೇಕು ಅನ್ನೋದಕ್ಕೆ ಕಾರಣಗಳನ್ನು ಕೊಟ್ಟಿದ್ದರು. ಸೊ ಅದನ್ನೊಂದು 3 ಬರೀಬೇಕಿತ್ತು. ಅಥವಾ ಬಿದಲ್ಲಿ ಓಮ್ನ ನಿಯಮ, ಆಮೇಲೆ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳಲ್ಲಿ ಉದ್ದ, ಅಡ್ಡಕೊಯ್ತ, ಪ್ರಾಕೃತಿಕ ಗುಣ, ತಾಪಮಾನಗಳನ್ನು ಬರೆದ್ರೆ ಫಿಸಿಕ್ಸ್ ಕಂಪ್ಲೀಟ್ ಆಯಿತು. ಕೆಮಿಸ್ಟ್ರಿಗೆ ಬರ್ತೀನಿ. ಮೇನ್ ಕ್ವಶನ್ಸ್ ಹೇಳ್ತೀನಿ. ಚಿಪ್ಸ್ಗಳನ್ನು ಪೊಟ್ಟಣಗಳಲ್ಲಿ ಹಾಯಿಸೋ ಅನಿಲ ನೈಟ್ರೋಜನ್ ಇಸ್ ದ ರೈಟ್ ಆನ್ಸರ್. ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾಯಿಸಲು ದ್ರಾವಣದ pH ಮೌಲ್ಯ 5. PQR ಎಂಬ 3 ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸ ಕ್ರಮವಾಗಿ 2 8 2 2 8 ಮತ್ತು 2 8 7. ಇವುಗಳಲ್ಲಿ ಪರಸ್ಪರ ಪ್ರತಿವರ್ತಿಸಿ ಅಯಾನಿಕ್ ಸಂಯುಕ್ತ ಉಂಟು ಮಾಡೋ ಧಾತುಗಳು ಕೇಳಿದ್ರು PR ಆಗ್ತದೆ. ಇನ್ನು 16ನೇ ಪ್ರಶ್ನೆಯಲ್ಲಿ ಅಪಕರ್ಷಣೆಗೊಂಡಿರುವ ಪ್ರತಿವರ್ತಕಗಳು ಕೇಳಬೇಕು. ಉತ್ಕರ್ಷಣೆ H2, ಅಪಕರ್ಷಣೆ CuO ಅಂತ ಆಗ್ತದೆ. ಇನ್ನು ನೈಟ್ರಿಕ್ ಆಮ್ಲದ ಜಲೀಯ ದ್ರಾವಣ ಆಮ್ಲೀಯ ಸ್ವಭಾವವನ್ನು ತೋರಿಸ್ತದೆ, ಆದರೆ ಆಲ್ಕೋಹಾಲ್ ದ್ರಾವಣ ಈ ಸ್ವಭಾವ ತೋರಿಸೋದಿಲ್ಲ. ಇದಕ್ಕೆ ಕಾರಣ ಕೊಟ್ಟಿದ್ರು, ಇದು ಇಂಪಾರ್ಟೆಂಟ್ ಇತ್ತು. ಇನ್ನು 18ರಲ್ಲಿ ತುರಿಕೆ ಗಿಡದ ಎಲೆಗಳ ಮುಳ್ಳುಗಳು ಚುಚ್ಚಿದ ಚರ್ಮದ ಭಾಗಕ್ಕೆ ಅಡುಗೆ ಸೋಡಾ ದ್ರಾವಣವನ್ನೇ ಲೇಪಿಸಬೇಕು, ಏಕೆ ಅಂತ ಕೇಳಿದರೆ ಅದರ ನೋವು ಶಮನಗೊಳಿಸಲಿಕ್ಕೆ ಅಂತ ನೀವು ಬರೆದು ಕೂಡ ಉತ್ತರಗಳನ್ನು ಕೊಡ್ತಿದ್ರು. ಇನ್ನು ಹೈಡ್ರೋಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆ, ಬೆಂಜಿನಿನ ರಚನಾ ಸೂತ್ರ ಕೇಳಿದರು, ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ಎ ಮತ್ತು ಬಿದಲ್ಲಿ ನೋಡ್ಕೊಡ್ರಿ. ಇದು ಹೈಡ್ರೋಜನ್ ಅಣುವಿನ ಚುಕ್ಕಿ ರಚನೆ, ಇದು ಬೆಂಜಿನಿನ ರಚನಾ ವಿನ್ಯಾಸ ಇತ್ತು. ನೆಕ್ಸ್ಟ್ ಗಡಸು ನೀರಿನೊಂದಿಗೆ ಸಾಬೂನುಗಳು ಹೇಗೆ ವರ್ತಿಸ್ತವೆ ಅನ್ನೋದರ ಮೇಲೆ ಪ್ರಶ್ನೆ ಇತ್ತು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಸೊ ಈ ಸರಿ ಒಂದು ಚಿತ್ರ ಕೊಟ್ಟಿದ್ದಾರೆ, ABC ಪ್ರಣಾಳಗಳನ್ನು ಕೊಟ್ಟಿದ್ದಾರೆ. ಯಾವ ಪ್ರಣಾಳದಲ್ಲಿ ಕಬ್ಬಿಣದ ಮೊಳೆ ತುಕ್ಕು ಹಿಡಿತದ, ಓಕೆನಾ. ಉಳಿದ 2 ಪ್ರಣಾಳಗಳಲ್ಲಿನ ಕಬ್ಬಿಣದ ಮೊಳೆಗಳು ತುಕ್ಕು ಹಿಡಿಯೋದಿಲ್ಲ, ಏಕೆ ಅಂತ ಕೇಳಿದರು. ಇಟ್ಸ್ ಅ ವೆರಿ ಈಸಿ ಆಗಿರ್ತಕ್ಕಂಥದ್ದು. ಅಲ್ಲಿ ನೀರದ, ಅಸವಿತ ನೀರದ, ಶುಷ್ಕ ಕ್ಯಾಲ್ಸಿಯಂ ಕ್ಲೋರೈಡ್ ಅದ. ಸೊ ನಿಮಗೆ ಗೊತ್ತಾದರೆ ಗೊತ್ತಾಗ್ತದೆ. ಇನ್ನು ಬ್ರೈನ್ ದ್ರಾವಣದ ಮೇಲೆ ಪ್ರಶ್ನೆ ಇದೆ. ಈ ದ್ರಾವಣ ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ಉಂಟಾಗುವ ಉತ್ಪನ್ನಗಳ ಮೇಲೆ ಪ್ರಶ್ನೆ ಇತ್ತು. ಇನ್ನು ರಾಸಾಯನಿಕ ಸಮೀಕರಣಗಳನ್ನು ಪೂರ್ಣಗೊಳಿಸಲಿಕ್ಕೆ ಕೇಳಿದರು. Na+Cl plus AgNO3 ಇಟ್ ಗಿವ್ಸ್ ಟು NaNO3 plus AgCl. ಇನ್ನು CaCO3 ಅನ್ನು ಕಾಯಿಸಿದಾಗ CaO plus CO2, Pb plus CuCl2 ಇಟ್ ಗಿವ್ಸ್ ಟು PbCl2 plus Cu ಅನ್ನೋ ಉತ್ತರ ಬರಬೇಕು. ಇನ್ನು ರಾಸಾಯನಿಕ ಕ್ರಿಯೆ ಉಂಟಾಗಿದೆ ಅನ್ನಲಿಕ್ಕಿರ್ತಕ್ಕಂಥ ಕಾರಣವಾದ ಅಂಶಗಳು: ಹೊಸ ವಸ್ತು ಉಂಟಾಗೋದು, ಬಣ್ಣ ಬದಲಾವಣೆ, ಸ್ಥಿತಿ ಬದಲಾವಣೆ, ಉಷ್ಣ ಬಿಡುಗಡೆ, ಅನಿಲ ಬಿಡುಗಡೆ. ಆ ಕ್ರಿಯೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ, ಅದರ ಸೂತ್ರ ಇತ್ತು Na2SO4 plus BaCl2 ಇಟ್ ಗಿವ್ಸ್ ಟು 2NaCl plus BaSO4 ಅಂತ ಇತ್ತು. ಇನ್ನು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ ಇತ್ತು, ಇದನ್ನು ಬಿಡಿಸ್ರಿ. ಇನ್ನು ಕ್ಯಾಲ್ಸಿಯಂ ಮತ್ತು ಸೋಡಿಯಂ
ಲೋಹಗಳು ತಣ್ಣೀರಿನೊಂದಿಗೆ ಹೇಗೆ ಪ್ರತಿವರ್ತಿಸ್ತವೆ, ಆಮೇಲೆ ಈ ಲೋಹಗಳಲ್ಲಿ ಯಾವುದು ಹೆಚ್ಚು ಕ್ರಿಯಾಶೀಲ, ಆಮೇಲೆ ಸತುವಿನ ಕಾರ್ಬೋನೇಟ್ ಮೇಲೆ ಪ್ರಶ್ನೆ ಇತ್ತು. ಸೊ ಇದು ಆಲ್ರೆಡಿ ಉತ್ತರ ಇದ್ದಾವೆ, ನೋಡ್ಕೊಡ್ರಿ. ಇನ್ನು 4 ಮಾರ್ಕ್ಸಿಗೆ ಕಾರ್ಬನ್ ಸಂಯುಕ್ತಗಳಲ್ಲಿ ಆದೇಶನ ಕ್ರಿಯೆಯು ಸಂಕಲನ ಕ್ರಿಯೆಗಿಂತ ಹೇಗೆ ಭಿನ್ನ, ಆಮೇಲೆ ಈ ಕಾರ್ಬನ್ ಸಂಯುಕ್ತಗಳು ಯಾವ್ಯಾವು ಅಂತ ಕೇಳಿದರು. ಸೊ ವೆರಿ ಈಸಿಯಾಗಿತ್ತು ಅದು. ಅಲ್ಲಿ ನೀವು ಜಸ್ಟ್ ಒಂದು ಹತ್ರ ವ್ಯತ್ಯಾಸವನ್ನು ಬರಿಬೇಕಾಗಿತ್ತು, ಅಂದರೆ ನಿಮಗೆ ಅಂಕಗಳನ್ನು ಕೊಡ್ತಿದ್ರು. ಇದು ನೆಕ್ಸ್ಟ್ ಜೀವಶಾಸ್ತ್ರದಲ್ಲಿ ನೋಡೋದಾದರೆ ಫ್ರೆಂಡ್ಸ್, ಸಸ್ಯಗಳಲ್ಲಿ ಕಾಂಡದ ಮೇಲ್ಮುಖ ಬೆಳವಣಿಗೆಗೆ ಕಾರಣ ಋಣ ಗುರುತ್ವಾನುವರ್ತನೆ, ಧನ ದ್ಯುತಿ ಅನುವರ್ತನೆ. ಇನ್ನು ಹುಲ್ಲು, ಮಿಡತೆ, ಕಪ್ಪೆ, ಹಾವುದಲ್ಲಿ ಈ ಆಹಾರ ಸರಪಳಿಯಲ್ಲಿ ದ್ವಿತೀಯ ಭಕ್ಷಕ ಅಂತ ಕೇಳಿದರು ಕಪ್ಪೆ. ತೆರೆದ ಪತ್ರರಂಧ್ರದ ರಚನೆಯನ್ನು ತೋರಿಸೋ ಚಿತ್ರ ಬರಬೇಕಿತ್ತು. ಈ ಹೂಗಳನ್ನು ಗಮನಿಸಬೇಕು. ಪರಾಗಸ್ಪರ್ಶದ ವಿಧಗಳನ್ನು ಕೇಳಿದರು. ಎದಲ್ಲಿ ಸ್ವಕೀಯ ಪರಾಗಸ್ಪರ್ಶ, ಬಿದಲ್ಲಿ ಪರಕೀಯ ಪರಾಗಸ್ಪರ್ಶ. ಅನುವಂಶೀಯತೆ, ಜೀವಿಗಳಲ್ಲೂ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಗಳು ವರ್ಗಾವಣೆಯಾಗುವುದೇ ಅನುವಂಶೀಯತೆ. ಇನ್ನು ಹಾರ್ಮೋನ್ ಕೆಲಸ, ಆಬಿಸಿಕ್ಸ್ ಸಸ್ಯ ಬೆಳವಣಿಗೆ ಕುಂಠಿತ, ಥೈರಾಕ್ಸಿನ್ ಕೊಬ್ಬು, ಹೈಡ್ರಾಕ್ಸೈಡ್ ಮತ್ತು ಪ್ರೋಟೀನುಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತದೆ. ಇನ್ನು ಕಾಯಜ ರೀತಿಯ ಅನುಕೂಲಗಳನ್ನು ಕೇಳಿದರು. ಸೊ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಜೈವಿಕ ವಿಘಟನೆಯಾಗುವ ಮತ್ತು ಜೈವಿಕ ವಿಘಟನೆಯಾಗದ ವಸ್ತುಗಳ ನಡುವಿನ ವ್ಯತ್ಯಾಸ, ಸೊ ಎನಿ 2 ಅನ್ನು ಬರೆದರೂ ಕೂಡ ಮಾರ್ಕ್ಸ್ಗಳನ್ನು ಕೊಡ್ತಿದ್ರು. ಇನ್ನು 3 ಮಾರ್ಕ್ಸಲ್ಲಿ ನೋಡೋದಾದರೆ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ 2 ವಿಧಾನಗಳು. ಇನ್ನು ಮಾನವನ ದೇಹದಲ್ಲಿ ಮೂತ್ರ ಹೇಗೆ ಉತ್ಪತ್ತಿ ಆಗ್ತದೆ, ಅಥವಾ ಸಸ್ಯದ ಎತ್ತರದ ಭಾಗಗಳಿಗೆ ನೀರನ್ನು ಸಾಗಿಸಲು ಸಹಾಯ ಮಾಡುವ ಪ್ರಕ್ರಿಯೆ ಯಾವುದು, ಆಮೇಲೆ ಜೀರ್ಣರಸಗಳ ಕಾರ್ಯ, ಜಠರ ಮತ್ತು ಕರುಳಿನ ರಸ ಅಂತ ಕೇಳಿದ್ರು. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಬಾಷ್ಪ ವಿಸರ್ಜನೆ ಅದರ ಮೇಲೆ ಪ್ರಶ್ನೆ ಇತ್ತು. ಇನ್ನು 35ರಲ್ಲಿ F2 ಚಕ್ಕರ್ ಬೋರ್ಡ್ ಕೇಳಿದ್ದಾರೆ. ಆಮೇಲೆ ಗಂಡು ಮಗುವಿನ ಲಿಂಗ ಹೇಗೆ ನಿರ್ಧಾರವಾಗ್ತದೆ ಅಂತ ಕೇಳಿದರು. ಇದು F2 ಚಕ್ಕರ್ ಬೋರ್ಡ್ ಇತ್ತು, ವೆರಿ ಸಿಂಪಲ್ ಇತ್ತು. ಇದು ಗಂಡು ಮಗುವಿನ ನಿರ್ಧಾರಣೆಯನ್ನು ಕೇಳಿದ್ದಾರೆ. ಇನ್ನು DNA ಸ್ವಪ್ರತೀಕ್ಷೀಕರಣ ಅಂದರೆ ಏನು, ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆ ಹೇಗೆ ಮರುಹೊಂದಾಣಿಕೆ ಆಗ್ತದೆ. ಆಮೇಲೆ ಜರಾಯು ಮತ್ತು ಜರಾಯುವಿನ ಕಾರ್ಯಗಳನ್ನು ಕೇಳಿದರು. ಇದು ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನು. ಆಮೇಲೆ ಅಂಡಾಶಯಗಳು ವೃಷಣ ಚೀಲ ಹೊರಗಡೆನೇ ಏಕೆ ಇರ್ತದೆ ಅಂತ ಕೇಳಿದರು. ಆಮೇಲೆ ಮೆದುಳಿನ ರಚನೆಯನ್ನು ತೋರಿಸೋ ಚಿತ್ರ ಇತ್ತು. ಸೊ ನಿನ್ನೆನೂ ಕೂಡ ನಾವು ಮೆದುಳು ಬರ್ತದೆ ಅಂತ ಹೇಳಿದ್ದೀವಿ. ಸೊ ಮೆದುಳಿನ ಚಿತ್ರ ಬಂದದ. ಇನ್ನು ಲಾಸ್ಟ್ ನಿಮ್ಗೆ ಏನು ಕೇಳಿದ್ರು ಅಂದರೆ ಆಕ್ಸಿಜನ್ ರಹಿತ ಉಸಿರಾಟ ಅಂದರೆ ಏನು, ಅದರ ಪ್ರಕ್ರಿಯೆಯಲ್ಲಿ ಉತ್ಪನ್ನಗಳು ಕೇಳಿದರು. ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುವ ಉಸಿರಾಟ, ಆಕ್ಸಿಜನ್ ರಹಿತ ಉಸಿರಾಟ, ಅದರ ಉತ್ಪನ್ನಗಳು ಆಲ್ಕೋಹಾಲ್, ಕಾರ್ಬನ್ ಡೈಆಕ್ಸೈಡ್, ಶಕ್ತಿ. ಇನ್ನು ರಕ್ತದ ಇಮ್ಮಡಿ ಪರಿಚಲನೆ ಎಂದರೇನು ಅಂತ ಕೇಳಿದರು. ದೇಹಕ್ಕೆ ಶುದ್ಧ ರಕ್ತ